ದೇವರ ಪೂಜೆ ಊಟ ಸೇವಿಸಿ 40ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ. ಫುಡ್ ಪಾಯ್ಸನ್ ಶಂಕೆ, ಅಸ್ವಸ್ಥರು ಪಾವಗಡ ಆಸ್ಪತ್ರೆಗೆ ದಾಖಲು. ದೇವರ ಪೂಜೆ ಕಾರ್ಯಕ್ರಮದಲ್ಲಿ ನೀಡಿದ್ದ ಉಪಹಾರ ತಿಂದು 40 ಮಂದಿ ಅಸ್ವಸ್ಥಗೊಂಡಿರುವ ಘಟನೆ ಪಾವಗಡ ತಾಲೂಕಿನ ಕೆ ಸೇವಲಾಲ್ಪುರ ತಾಂಡಾದಲ್ಲಿ ನಡೆದಿದೆ. ಉಪಹಾರ ಸೇವಿಸಿದ ಕೆಲವೇ ಹೊತ್ತಿನಲ್ಲಿ ವಾಂತಿ ಭೇದಿಯಿಂದ ಮಕ್ಕಳು, ಮಹಿಳೆಯರು ಸೇರಿದಂತೆ ಹಲವರು ಅಸ್ವಸ್ಥಗೊಂಡಿದ್ದು ಅವರನ್ನ ತಕ್ಷಣವೇ ಪಾವಗಡದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪಾವಗಡ ತಾಲೂಕಿನ ಕೆ ಸೇವಲಾಲ್ಪುರ ತಾಂಡಾದಲ್ಲಿ ದೇವರ ಪೂಜೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪೂಜೆ ಬಳಿಕ ಭಕ್ತರಿಗೆ ಉಪಹಾರ ವಿತರಿಸಲಾಗಿತ್ತು. ಉಪಹಾರ ಸೇವಿಸಿದ ಕೆಲವೇ ಸಮಯದಲ್ಲಿ ಮಕ್ಕಳು, ಮಹಿಳೆಯರು ಹಾಗೂ ಪುರುಷರು ಸೇರಿ 40ಕ್ಕೂ ಹೆಚ್ಚು ಜನರಿಗೆ ವಾಂತಿ ಹಾಗೂ ಭೇದಿ ಕಾಣಿಸಿಕೊಂಡಿದ್ದು ಕೂಡಲೇ ಸ್ಥಳೀಯರು ಅಸ್ವಸ್ಥರನ್ನ ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಊಟ ಮಾಡ್ಕೊಂಡ ತಕ್ಷಣನೇ ನಡೀತಾ ನಾವು ಬಂದು ಜ್ವರ ಎಲ್ಲ ಸ್ಟಾರ್ಟ್ ಆಯ್ತು. ಏನಂತ ಗೊತ್ತಾಗಿಲ್ಲ. ಊಟ ಎಷ್ಟೊತ್ತಿಗೆ ಮಾಡಿದ್ರಿ? 1:45 ಊಟ ಮಾಡ್ಕೊಂಡ್ವಿ. ಅಂಗಡಿಗೆ ಹೋಗೋಷ್ಟೊತ್ತಲ್ಲಿ ಸುಸ್ತು, ಕಾಲು ನೋವು, ಜ್ವರ ಎಲ್ಲ ಬಂದು. ಊಟ ಮಾಡಿದ್ದು ಎಷ್ಟೊತ್ತಿಗೆ ನಿಮಗೆ ಇದು ಅನಿಸುತ್ತೆ? ಊಟ ಮಾಡಿದ್ದು 1 ಗಂಟೆಗೆ ಊಟ ಮಾಡಿದ್ರೆ 2 ಗಂಟೆಗೆ ನಿಮ್ಗೆ ಸುಸ್ತು ಅನಿಸುತ್ತೆ. ಸುಸ್ತು, ಕೈ ಕಾಲು ಜ್ವರ ಎಷ್ಟು ಮಾಡ್ತಿದ್ದೀವಿ, ಇಲ್ಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಮಾಡಿಕೊಂಡು ಬಂದಿರೋದು ಅವರು. ಏನೇನೋ ನಮಗೂ ಗೊತ್ತಿಲ್ಲ, ನಾನು ಹೊರಗಡೆ ಹೋಗಿದ್ದೆ. ಮಾಡ್ಕೊಂಡ್ಬಿಟ್ಟು ಬಂದು ಒಂದು 2 ಅವರ್ ಅಷ್ಟೇ. ಆಮೇಲೆಯಿಂದ ನೈಟ್ ಒಂದು 5 ಗಂಟೆಯಿಂದ ಸ್ಟಾರ್ಟ್ ಆಗಿರೋದು ನಮ್ಮ ಅಮ್ಮವ್ರಿಗೆ. ನೈಟ್ ಬೆಳಗಿನ ಜಾವ 5 ಗಂಟೆ 5 ಗಂಟೆ ಬೆಳಗಿನ ಜಾವ 5 ಗಂಟೆಯಿಂದ ಸ್ಟಾರ್ಟ್ ಆಗಿರೋದು. ಅದೇನಿಲ್ಲ ಅಂದ್ರೂ ಬೆಳಗ್ಗೆ ಒಂದು 10 ಗಂಟೆ ತನಕ ಅವಾಗ ಹೋಗ್ತಾ ಇರೋದು, ವಾಂತಿ ಬರೋದು, ಆ ಥರ ಆಗೋದು, ಲೂಸ್ ಮೋಷನ್, ಫುಲ್ಲು ಸುಸ್ತು. ಕರ್ಕೊಬರೋಕ್ಕೆ ಆಂಬುಲೆನ್ಸು ಇಲ್ಲ. ನಾನು ಗಾಡಿಯಲ್ಲಿ ಹಾಕ್ಕೊಂಡು ಹಂಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಜಾಸ್ತಿ ಸುಸ್ತು. ಇವಾಗಲೂ ಹಂಗೆ ಬೇದಿ ಆಗ್ತದೆ. ಊಟ ಮಾಡೋರಲ್ಲ, ಊಟ ಮಾಡಿರೋ ಟೈಮಲ್ಲಿ ಏನಾದರೂ ಮಿಸ್ಟೇಕ್ ಆಗಿರ್ಬೇಕು ಅಷ್ಟೇ. ಅಂದರೆ ಮಾಡುವಾಗಲೂ ಏನೋ ಗೊತ್ತಿಲ್ಲ, ನಾವು ಈಗ ಗೊತ್ತಿಲ್ಲ. ನಾವು ತುಮಕೂರಲ್ಲಿದ್ದೆ, ಬೆಳಿಗ್ಗೆ ಹಿಂಗೆ ಆಗೈತೆ ಅಂತ ನಾವು ತುಮಕೂರಲ್ಲಿ ಅಲ್ಲಿದ್ದಾಗ ನಮಗೂ ವಿಷಯ ಗೊತ್ತಿಲ್ಲ. ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಮಕ್ಕಳೆಲ್ಲ ಆ್ಯಕ್ಟಿವ್ ಆಗಿದ್ದಾರೆ. ಇನ್ನು ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಸ್ಥಳೀಯ ಆಡಳಿತದ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಫುಡ್ ಪಾಯ್ಸನ್ ಶಂಕೆ ವ್ಯಕ್ತವಾಗಿದ್ದು ಆಹಾರದ ಮಾದರಿಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. ಇನ್ನು ಸರಣಿ ರಜೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಹಲವು ಅಧಿಕಾರಿಗಳು ಸ್ಥಳದಲ್ಲಿರದ ಕಾರಣ ಪರಿಸ್ಥಿತಿ ನಿಭಾಯಿಸಲು ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಸದ್ಯ ಘಟನೆ ಸಂಬಂಧ ಆರೋಗ್ಯ ಇಲಾಖೆ ತನಿಖೆ ಆರಂಭಿಸಿದ್ದು ಅಸ್ವಸ್ಥತೆಗೆ ನಿಖರ ಕಾರಣ ವೈದ್ಯಕೀಯ ವರದಿ ಬಂದ ಬಳಿಕವೇ ತಿಳಿಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇಮ್ರಾನ್ ಉಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.